ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಹುಲ್ ಗಾಂಧಿ ಅವರಿಗೆ ಇವತ್ತಿನ ದಿನ ಇದೆಯಲ್ಲ, ಅದು ಬರ ಸಿಡಿಲು ಬಂದಂತ ಒಂದು ಸುದ್ದಿ ಕರ್ನಾಟಕದಿಂದ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯಕ್ಕೆ ಆ ಮಾತು, ಆ ವ್ಯಕ್ತಿ ಕಂಟಕವಾಗ್ತಾ ಇದ್ದಾರೆ. ಅದು ಏನಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ಸುದ್ದಿ ಸಂಸ್ಥೆಗೆ ಕೊಟ್ಟಂತ ಒಂದು ಸಂದರ್ಶನದಲ್ಲಿ ಹೇಳಿದ ಒಂದು ಮಾತಿದೆಯಲ್ಲ, ಸಂವಿಧಾನ ಬದಲಾವಣೆ ಮಾಡ್ತೇವೆ ಎನ್ನುವ ಒಂದು ಮಾತಿದೆಯಲ್ಲ, ಆ ಮಾತು ಈಗ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯಕ್ಕೆ ಎಷ್ಟು ಮಾರಕವಾಗುತ್ತೋ ಗೊತ್ತಿಲ್ಲ. ಆದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತನ್ನ ತಂದಿಟ್ಟುಬಿಟ್ಟಿದೆ. ಜೊತೆಗೆ ಯಾವತ್ತೂ ಕೂಡ ಸಂವಿಧಾನದ ಒಂದು ಪ್ರತಿಯನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯಕ್ಕೆ ಕುತ್ತು ತಂದುಬಿಟ್ಟಿದೆ. ಇನ್ ಮುಂದೆ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯವೇ ಅಷ್ಟಕ್ಕಷ್ಟೇ. ಅವರು ಯಾವ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪ್ರಭಾವಿ ನಾಯಕ, ಅದರಲ್ಲೂ ಕರ್ನಾಟಕದಂತ ಪ್ರಭಾವಿ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವಿರುವ ಒಂದು ಕ್ಷೇತ್ರದಲ್ಲಿ ಕರ್ನಾಟಕದಿಂದ ಒಬ್ಬ ದೊಡ್ಡ ನಾಯಕ, ದೊಡ್ಡ ಸಂವಿಧಾನದ ಹುದ್ದೆಯಲ್ಲಿರುವಂತಹ ಒಬ್ಬ ನಾಯಕ ಸಂವಿಧಾನ ಬದಲಾವಣೆಯನ್ನ ಮಾಡ್ತೇನೆ ಎನ್ನುವ ಮಾತಿದೆಯಲ್ಲ, ಅಥವಾ ಸಂವಿಧಾನ ಬದಲಾವಣೆ ಆಗುತ್ತೆ ಎನ್ನುವ ಮಾತಿದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬಂದ್ಬಿಟ್ಟಿದೆ. ನೋಡಿ, ಈ ಹಿಂದೆ 2018ರಲ್ಲಿ ಉತ್ತರ ಕನ್ನಡದ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಅವರು ತಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೇನೆ ಎನ್ನುವ ಮಾತಿನಿಂದ ತಮ್ಮ ಸಚಿವ ಸಂಪುಟದ ಸಚಿವ ಸ್ಥಾನವನ್ನು ಕಳ್ಕೊಳ್ಬೇಕಾಯಿತು. ಅದಾದ ನಂತರ 2023ರಲ್ಲಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಕೂಡ ಕೊಡಲಿಲ್ಲ ಮತ್ತು ಅದು ಅವರ ರಾಜಕೀಯ ಅಂತ್ಯವಾಗ್ಬಿಡ್ತು. ಅದಾದ ನಂತರ ಕಾಂಗ್ರೆಸ್ ಪಕ್ಷ ಬಿಜೆಪಿ ಮೇಲೆ ಏನೆಲ್ಲ ಮುಗಿಬಿದ್ದಿತ್ತು, ಯಾವೆಲ್ಲ ಹೇಳಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿತ್ತು, ಇವೆಲ್ಲವೂ ಕೂಡ ಇತಿಹಾಸದ ಪುಟಕ್ಕೆ ಸೇರ್ಬಿಟ್ಟಿದೆ. ಅದೇ ಅಂತಹದೇ ಒಂದು ವಿಷಯ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ದನ ಮಾಡ್ತಾ ಇದೆ. ಅದು ಇಡೀ ದೇಶವನ್ನು ವ್ಯಾಪಿಸ್ಕೊಬಿಟ್ಟಿದೆ. ಜೊತೆಗೆ ಒಂದು ವಿಷಯಕ್ಕಾಗಿ ಕಾದು ಕುಳಿತಂತಿರುವ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬೀಳಲಿಕ್ಕೆ ಕಾದು ಕುಳಿತಂತಿರುವ ಬಿಜೆಪಿ ಪಕ್ಷಕ್ಕೆ ಅದು ದೊಡ್ಡ ಆಹಾರವಾಗಿ ಮಾರ್ಪಟ್ಟಿದೆ. ನೋಡಿ, ಹೇಗಾಗತ್ತಂದ್ರೆ, ಯಾವುದೇ ಒಂದು ವಿರೋಧ ಪಕ್ಷ ಆಡಳಿತ ಪಕ್ಷದ ಮೇಲೆ ಮುಗಿಬೀಳಬೇಕು, ಈ ಸಲದ ಬಜೆಟ್ ಸರಿಯಾಗಿಲ್ಲ, ಅದು ಪೊಲಿಟಿಕಲ್ ಬಜೆಟ್ ಅಂತ ಮುಗಿಬೀಳಲಿಕ್ಕೆ ಕಾಯ್ತಾ ಇತ್ತು. ಅದನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಬಿಜೆಪಿ ಕೂಡ ಹರಸಾಹಸವನ್ನ ಮಾಡ್ತಾ ಇತ್ತು. ಯಾಕಂದ್ರೆ ಸ್ಟಾಟಿಸ್ಟಿಕ್ಸ್ ಕೊಡ್ತಾ ಇತ್ತು, ತಾವು ಈ ಇಂತಿಂತ ಯೋಜನೆಗಳಿಗೆ ಇಂತಿಷ್ಟು ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಇವೆಲ್ಲವನ್ನ ಕೊಟ್ಟು ತಮ್ಮ ಬಜೆಟ್ ಅನ್ನ ಡಿಪೆಂಡ್ ಮಾಡಿಕೊಳ್ಳುವ ಸಮಯದಲ್ಲಿ ವಿರೋಧ ಪಕ್ಷವಾದಂತ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಮೇಲೆ ಮುಗಿಬೀಳಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡುವಾಗ ಹೇಳಿಕೊಟ್ಟಂತೆ ಹೇಳಿಕೆ ಇದೆಯಲ್ಲ, ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಕಾಂಟ್ರಾಕ್ಟ್ ನಲ್ಲಿ, ಅಂದ್ರೆ ಈ ಕಾಂಟ್ರಾಕ್ಟ್ ಆಗುತ್ತಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ 4% ಮೀಸಲಾತಿಯನ್ನ ಕೊಟ್ಟಿದ್ರು. ಅದಾದ ನಂತರ ಅದೇ ವಿಷಯವನ್ನ ಖಾಸಗಿ ಸುದ್ದಿ ಸಂಸ್ಥೆಯ ಒಬ್ಬ ನಿರೂಪಕ, ನೀವು ಕೊಟ್ಟಂತ ಧರ್ಮಾಧಾರಿತವಾದಂತ ಒಂದು ಮೀಸಲಾತಿ ಇದೆಯಲ್ಲ, ಅದು ಕೋರ್ಟಿಗೆ ಹೋಗುತ್ತೆ, ಆವಾಗ ನೀವು ಕೊಟ್ಟಂತ 4% ಮೀಸಲಾತಿ ಅಂದ್ರೆ ಅದು ಕಿತ್ತೋಗುವಂತ ಚಾನ್ಸ್ ಇರುತ್ತೆ, ಅದು ಅಪ್ಲೈ ಆಗಲ್ಲ, ಕೋರ್ಟ್ ನಲ್ಲಿ ಏನ್ ತೀರ್ಮಾನ ಬರುತ್ತಲ್ಲ ಅದರಿಂದ ನಿಮಗೆ ಹಿನ್ನಡೆ ಆಗಲ್ವಾ ಎನ್ನುವ ಒಂದು ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಉತ್ತರ ಇದೆಯಲ್ಲ, ಹೌದು, ತುಂಬಾ ಜನ ಕೋರ್ಟಿಗೆ ಹೋಗ್ತಾರೆ, ಆದರೆ ಸಂವಿಧಾನದಲ್ಲೂ ಕೂಡ ಬದಲಾವಣೆ ಮಾಡುವಂತ ಒಂದು ಸಾಧ್ಯತೆ ಇದೆ. ನೋಡಿ, ಹೇಗಿದೆ ಕೋರ್ಟ್ ಮಾಡುವಾಗ ಅಂದ್ರೆ, ಅದು ತಿದ್ದುಪಡಿ ಮುಖಾಂತರ ಅಂದ್ರೆ ಅದು ಏನೂ ಆಗ್ತಿರಲಿಲ್ಲ ಮತ್ತು ಸುದ್ದಿನೇ ಆಗ್ತಾ ಇರಲಿಲ್ಲ. ತುಂಬಾ ಜನ ಹೇಳ್ತಾರೆ, ಮತ್ತು ಇಲ್ಲಿಯ ತನಕ ಸರಿಸುಮಾರು 90ರಿಂದ 100 ಬಾರಿ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ. ತಿದ್ದುಪಡಿ ಆಗೋದು ಬೇರೆ, ಸಂವಿಧಾನವೇ ಟೋಟಲ್ ಸಂವಿಧಾನದ ಮೂಲ ಆಶಯ ಇದೆಯಲ್ಲ, ಅದು ಬದಲಾವಣೆ ಆಗೋದು ಬೇರೆ. ಹಾಗಾಗಿ ಬಿಜೆಪಿಗೆ ಕಾದು ಕುಳಿತಂತಿರುವ ಬಿಜೆಪಿಗೆ ಕಾಂಗ್ರೆಸ್ ಮೇಲೆ, ಅದು B.R. ಅಂಬೇಡ್ಕರ್ ಅವರ ವಿಷಯದಲ್ಲಿ ಆಡಿದಂತ ಒಂದು ಮಾತಿದೆಯಲ್ಲ, ಅಂದ್ರೆ ಸಂವಿಧಾನ ಚೇಂಜ್ ಮಾಡುವ ಒಂದು ಮಾತಿದೆಯಲ್ಲ, ಅದು ಈಗ ಕಾಂಗ್ರೆಸ್ಗೆ ನುಂಗಲಾರದಂತ ತುತ್ತನ್ನ ತಂದುಕೊಟ್ಬಿಟ್ಟಿದೆ. ನೋಡಿ, ಅದನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅನೇಕ ರಾಜಕೀಯ ವಿಶ್ಲೇಷಕರು, ಕಾಂಗ್ರೆಸ್ ವಕ್ತಾರರು ಅನೇಕ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ಮೂಲವಾಗಿ ಡಿ.ಕೆ. ಶಿವಕುಮಾರ್ ಅವರು, ಓಕೆ, ನಾವು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತೇವೆ, ಧರ್ಮಾಧಾರಿತವಾಗಿ ಕೆಲವೊಂದು ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಅದು ವಿಷಯವೇ ಆಗ್ತಿರಲಿಲ್ಲ ಮತ್ತು ಗೊಂದಲವೇ ಆಗ್ತಿರಲಿಲ್ಲ, ಮತ್ತು ಈ ಹೇಳಿಕೆಯಿಂದ ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ತೊಂದರೆ ಕೂಡ ಆಗ್ತಾ ಇರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಒಂದು ಮಾತಿದೆಯಲ್ಲ, ಸಂವಿಧಾನ ಕೂಡ ಬದಲಾಗತ್ತೆ ಎನ್ನುವ ಒಂದು ಮಾತಿದೆಯಲ್ಲ, ಆ ಮಾತು ಈಗ
ಕಾಂಗ್ರೆಸ್ಸಿಗೆ ದೊಡ್ಡ ತಲೆನೋವನ್ನು ತಂದುಕೊಟ್ಟು ಬಿಟ್ಟಿದೆ. ಮತ್ತು ರಾಜ್ಯಸಭೆಯಲ್ಲಿ ಕೂಡ ದೊಡ್ಡದಾದಂತ ಪ್ರತಿಭಟನೆ ಆಯಿತು. ಕಿರಣ್ ರಿಜಿಜು ಅವರು ಮೊದಲು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳ್ತಾರೆ, ಇಲ್ಲ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ಅವರು ಹಾಗೆ ಹೇಳಿಲ್ಲ, ಅವರು ಹೇಳಿದ್ದು ತಿದ್ದುಪಡಿಯ ಒಂದು ವಿಷಯವನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಮೂಲ ಆಶಯಕ್ಕೆ ಯಾವುದೇ ಧಕ್ಕೆಯನ್ನು ತರುವುದಿಲ್ಲ. ಅದರ ಬದಲಾಗಿ ನೀವೇ ಅಂದ್ರೆ ಬಿಜೆಪಿಯವರೇ ಸಂವಿಧಾನಕ್ಕೆ ಸ್ವಲ್ಪ ಕೆಟ್ಟ ಹೆಸರನ್ನು ತರ್ತಾ ಇದ್ರಿ, ಸಂವಿಧಾನ ಬದಲಾವಣೆ ಮಾತನ್ನ ನೀವು ಹೇಳ್ತಾ ಇರೋದು ಹೊರತು ನಾವಲ್ಲ ಎನ್ನುವ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಅದು ಈಗ ಜನರ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಅಂತ ಇದ್ರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ಸಂವಿಧಾನದ ಬದಲಾವಣೆಗೆ ಮುಂದಾಗುತ್ತಾ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ. ಇವೆಲ್ಲವೂ ಒಂದ್ ಸಾಡಿದ್ರೆ ಇದು ರಾಹುಲ್ ಗಾಂಧಿ ಅವರ ರಾಜಕೀಯ ಹೆಜ್ಜೆಗೆ, ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹಿನ್ನಡೆಯಾಗುವುದರಲ್ಲಿ ಯಾವುದೇ ಸತ್ಯವಿಲ್ಲ. ನೋಡಿ ಏನಾಗುತ್ತಂದ್ರೆ, ಒಬ್ಬ ಮುಖಂಡ, ಒಬ್ಬ ಕಾಂಗ್ರೆಸ್ ಪಕ್ಷದ ದೊಡ್ಡ ಮೇಧಾವಿಯಾದಂತ ರಾಹುಲ್ ಗಾಂಧಿ ಅಥವಾ ಅವರ ಪಕ್ಷಕ್ಕೆ ಬೇಕಾದಂತ ರಾಹುಲ್ ಗಾಂಧಿ, ಆ ರಾಹುಲ್ ಗಾಂಧಿಯ ಮುಖವನ್ನಿಟ್ಕೊಂಡು, ಫೇಸನ್ನಿಟ್ಕೊಂಡು ಅನೇಕ ಚುನಾವಣೆಗಳನ್ನು ಎದುರಿಸುವಂತ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲೇ ಹೋದ್ರೂ ಕೂಡ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ನಾವು ಸಂವಿಧಾನದ ರಕ್ಷಣೆ ಮಾಡಬೇಕು, ಇಲ್ಲಾಂದ್ರೆ ಬಿಜೆಪಿ ಸಂವಿಧಾನವನ್ನು ಹಾಳು ಮಾಡುತ್ತೆ, ಸಂವಿಧಾನವನ್ನು ಬದಲಾವಣೆ ಮಾಡುತ್ತೆ, ಹಾಗಾಗಿ ಇಡೀ ದೇಶ ನಾವು ಸಂವಿಧಾನದ ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮ ರಕ್ಷಣೆ ಮಾಡುತ್ತೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಇಡೀ ದೇಶಾದ್ಯಂತ ಚಲಿಸಿದ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಿದಂತ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಆದ್ರೆ, ಅದರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಎಲ್ಲಾ ಕಡೆಯಿಂದ ಪ್ರಚಾರವಾಗಿ ಅಥವಾ ಕೆಟ್ಟ ಹೆಸರನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಗೊಂದಲ ಇದೆ, ಅದು ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ತೊಂದರೆಯನ್ನ ತಂದಿಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿ ಕೇಳಿ ಸಂವಿಧಾನದ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತಾರೆ ಇರ್ತಾರೆ. ಆದ್ರೆ ಇನ್ನು ಯಾವುದೇ ಕಾರ್ಯಕ್ರಮದಕ್ಕೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರು ತಾವು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಹೋದ್ರೆ ಅನೇಕರು ಪ್ರಶ್ನೆ ಕೇಳಬಹುದು ಮತ್ತು ಬಿಜೆಪಿ ಬೆಂಬಲಿತ ಅನೇಕ ಕಾರ್ಯಕರ್ತರು ಅದಕ್ಕೆ ಪ್ರತಿಭಟನೆ ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ 2018ರಲ್ಲಿ ಅನಂತಕುಮಾರ್ ಹೆಗಡೆ ಅವರು ಹೇಳಿದಂತ ಒಂದು ವಾಕ್ಯವನ್ನು ಇಟ್ಕೊಂಡು ಇಡೀ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡಿತ್ತು. ಆದರೆ ಅದೇ ಪ್ರತಿಭಟನೆಯ ಕಾವು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗ್ತಾ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ಕೂಡ ಅನಂತಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಕೂಡ ಹೇಳಿದ್ರಿಂದ, ಅಂದ್ರೆ ಅವರು ಕೂಡ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು, ಇವರು ಕೂಡ ತಿದ್ದುಪಡಿ ಎನ್ನುವ ಬದಲಾಗಿ ಸಂವಿಧಾನ ಕೂಡ ಬದಲಾಗುತ್ತೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಕೂತು ತೂಗಿದ್ರೆ ಇಬ್ಬರ ವಾಕ್ಯವು ಕೂಡ ಸಮಾನ ತೂಕವನ್ನ ಹೊಂದತ್ತೆ. ಹಾಗಾಗಿ ಬಿಜೆಪಿ ಈಗ ಡಿ.ಕೆ. ಶಿವಕುಮಾರ್ ಅವರ ಕಡೆ ಬೊಟ್ಟು ಮಾಡಿ, ಅಂದ್ರೆ ರಾಜ್ಯ ಬಿಜೆಪಿ ಅಲ್ಲ, ಇಡೀ ದೇಶದ ಬಿಜೆಪಿ ಈಗ ಡಿ.ಕೆ. ಶಿ ಅವರ ಕಡೆ ಬೊಟ್ಟು ಮಾಡಿ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ವಾಗ್ದಾಳಿಯನ್ನ, ಇಡೀ ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡುವಂತೆ ಮಾಡ್ತಾ ಇದೆ. ಆದ್ರೆ ಇಲ್ಲಿಯ ತನಕ ರಾಹುಲ್ ಗಾಂಧಿ ಅವರು ಮುಂದೆ ಬಂದು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬದಲಾಗಿ ಎಐಸಿಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗಿಲ್ಲ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡುವ ದೃಷ್ಟಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಅಷ್ಟಕ್ಕೆ ಸುಮ್ಮನಾಗಿದ್ದಾರೆ. ಆದರೆ ಈ ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಸಂವಿಧಾನ ಬದಲಾಗತ್ತೆ ಎನ್ನುವ ಹೇಳಿಕೆ ಇದೆಯಲ್ಲ, ಅದು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಮುಜುಗರ, ಜೊತೆಗೆ ರಾಹುಲ್ ಗಾಂಧಿ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ತೊಂದರೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತ ಒಂದು ವಾಕ್ಯ ಸಂವಿಧಾನ ಬದಲಾಗುತ್ತೆ ಎನ್ನುವ ಈ ವಾಕ್ಯ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಅವರ ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗತ್ತೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.